ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ರಶ್ಮಿ ಶೆಟ್ಟಿ ಲೈಫ್ ಸ್ಟೈಲ್ಗೆ ಸ್ವಾಗತ. ಇದು ಲಾಸ್ಟ್ ಸಾಟರ್ಡೆ ಪಾಪುನ ಕರ್ಕೊಂಡು ಪಾರ್ಕಿಗೆ ಹೋಗಿದ್ವಿ, ಸ್ವಲ್ಪ ಆಟಾಡ್ಸ್ಕೊಂಡು ಬರೋಣ ಅಂತ. ಮನೆಗೆ ಬಂದುಬಿಟ್ಟು ಚಟಮಟೆನ ಮಾಡ್ತಾಯಿದ್ದೀನಿ. ಆಲ್ರೆಡಿ ನಾನು ಹಿಟ್ಟನ್ನು ಅದು ಕಡಲೆಬೇಳೆನ ನೆನೆಸಿ ಕಡ್ದು ಅದಕ್ಕೆ ಬೇಕಾಗಿರೋ ಮಸಾಲೆ ಎಲ್ಲ ಹಾಕಿಬಿಟ್ಟು ಫ್ರಿಜ್ಜಲ್ಲಿ ಇಟ್ಟು ಹೋಗಿದ್ದೆ, ಬಂದು ಕರೆದೆ ಅಷ್ಟೇ. ಇದು ನೆಕ್ಸ್ಟ್ ಡೇ ಸಂಡೇ ನಾನು ಮತ್ತು ಪಾಪು, ನನ್ನ ಹಸ್ಬೆಂಡು, ನಮ್ಮಮ್ಮ ನಾವಿಷ್ಟು ಜನನು ಕಬ್ಬನ್ ಪಾರ್ಕಿಗೆ ಹೋಗಿದ್ವಿ. ಲಾಸ್ಟ್ ಟೈಮು ಹೋಗಿದ್ವಿ, ಈ ಟೈಮು ಹೋಗೋಣ ಅಂಥೇಳಿ, ಪಾಪುಗೆ ಸ್ವಲ್ಪ ವಾಕಿಂಗ್ ಆಗುತ್ತೆ ಅಂತ ಹೇಳಿ ಪಾಪುನ ಕರ್ಕೊಂಡು ನಾವೆಲ್ಲರೂ ಇವಾಗ ಕಬ್ಬನ್ ಪಾರ್ಕಿಗೆ ಬಂದಿದ್ದೀವಿ. ಸಂಜೆ ಹೊತ್ತು ನಾವು 3 ಗಂಟೆ ಹಾಗೆ ಮನೆ ಬಿಟ್ವಿ, 4:30 ಹಾಗೆ ಕಬ್ಬನ್ ಪಾರ್ಕ್ ರೀಚ್ ಆದ್ವಿ. ನೋಡ್ದಾ ಈ ಕಡೆಯಿಂದ ಎಂಟ್ರಿ ಅದು ಬಂದು ಇಲ್ಲೇ ಹೋಗ್ಬೋದಾಗಿತ್ತು. ನೀವು ಗೂಗಲ್ ಹಂಗೆ ನೋಡಿದ್ದ? ಅಲ್ಲಿ ನೋಡಿ ಶಾಮಿ ಅನ್ಶು. ಅದಕ್ಕೆ ಬಾಬುಗಳ್ದು ಏನೋ ವಾಸನೆ ಅಂತ ಮಗ ಅಂತೇಳಿ ಮೂಗ್ ಮುಚ್ಕೊಂಡೆ. ಅವನು ಒಂದ್ಸಲ ನಾನು ನೋಡೋತ್ತಿಗೆ ಏನ್ ಮಾಡ್ತಿದ್ದ ಅಂದ್ರೆ ಅಪ್ಪ ಏನೇನು ಅಂತಿದ್ರು, ಇವನು ಹಿಂಗೆಲ್ಲ ಮಾಡ್ತಿದ್ದ. ಅವನೇ ಹೋಗ್ಬೇಕಂತೆ. ಹೌದು, ಖುಷಿ ನೋಡಿ ಅವನಿಗೆ, ಅನ್ಶು ಖುಷಿ ನೋಡಿ. ಅನ್ಶು ಹೊಡಿ, ಅನ್ಶು ಇಲ್ಲಿ ಪಕ್ಕಿ ಮೂನುಂಡು. ಹಾ ಏಯ್ ಅನ್ಶು ಅಲ್ಲೋಡಿ, ದೊಡ್ಡ ಅಂತ ದೊಡ್ಡ 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 ದೊಡ್ಡ. ನಾನು ನೋಡ್ತಾ ಇದ್ದೆ ಮರ್ಕತ್ನ ಎಂತ ಮಾಡ್ತೇನೆ. ಅಪ್ಪನ ಹತ್ರ ಭಾರಿ ಖುಷಿ ಇರುತ್ತೆ. ದಾದಾ ಓ ಓ ಅಲ್ಲಿ ಹೊಂಡಲ್ಲ ಆಯ್ತಾ? ಗೊತ್ತಿಲ್ಲ ಯಾರು ಗೊತ್ತಾ? ಕಲ್ಲ ಕೋಲಿ ಯಾರಿಗೆ ಹೊಡಿಲಿಕ್ಕೆ ಅನ್ಶು? ಕೋಲಿ ಹಿಡ್ಕೊಂಡು ನೋಡಮ್ಮ, ಯಾರಿಗೆ ಅನ್ಶು? ಬೂರ್ವಾರ ಹೆಂಗ್ ಗೊತ್ತು ಜೀವಕ? ತುಂಬಾ ದೊಡ್ಡದು. ಕಾಲಿಲ್ಲ, ಮಳೆಲ್ಲ ಒಟ್ರಾಶಿ ಬೀಳ್ತಿದ್ದಾರೆ. ನನ್ನ ಮಗನಿಗಂತೂ ಪಾರ್ಕಿಗೆ ಹೋದ್ಮೇಲೆ ಎತ್ಕೊಂಡಿದ್ದವನು ಇಳಿಸಿ ಅಂತ ಹತ್ಬಿಟ್ಟು ಇಳಿಸಿದ ಮೇಲೆ ಓಡಾಡ್ತಾನೆ ಇದ್ದ. ನಾವು ಎಷ್ಟೇ ಹೇಳಿದ್ರು ನಿಲ್ಲೋ ಬೀಳ್ತಿ ಅಂತ ಹೇಳಿದ್ರು ಕೇಳ್ತಾನೆ ಇಲ್ಲ. ಅವಾಗವಾಗ ಬೀಳ್ತಾನೆ ಇದ್ದ ಕೂಡ. ಅವನಿಗೊಂಥರ ಮನೇಲಿ ಇದ್ದು ಬೇಜಾರಾಗ್ತಿತ್ತಲ್ವ. ಹೊರಗಡೆ ಬಂದಮೇಲೆ ಫ್ರೀ ಬರ್ಡ್ ಅವನು, ಎಲ್ಲಿ ಹೋಗೋದು ಎಲ್ಲಿ ಬಿಡೋದು ಅಂತ ಗೊತ್ತಾಗ್ತಿಲ್ಲ. ಅವನಷ್ಟಕ್ಕೆ ಅವನು ಓಡ್ತಾ ಇದ್ದ, ಆಟ ಆಡ್ತಾ ಇದ್ದ. ಅಳಿಲಲ್ಲಿ ಇವಾಗ ಬಚ್ಚಿಟ್ಕೊಂಡಿದ್ದ ಮತ್ತೆ ಮಗ. ನಂಗೆ ಗೊತ್ತಾಗ್ಬಾರ್ದು ಅಂತ ಎಲ್ಲಿದ್ದಾರೆ. ಇಲ್ಲಿದ್ದಾರೆ ನೋಡಿ, ಅವ್ರಿಗೆ ಗೊತ್ತಿಲ್ಲ. ಇವಾಗ ನಾನು ಹೋಗ್ತೀನಿ ನೋಡಿ, ಹಿಂಗಿರುತ್ತೆ ನೋಡಿ. ಹೌದು, ಮತ್ತೆ ಹಿಡ್ದೆ ನಾನು ನೋಡಿದ್ದೆ ಹೋಗುವಾಗಲೇ. ಅವ್ರ ಅಜ್ಜಿಗಂತೂ ಅವ್ರ ಮೊಮ್ಮಗಂದೇ ಚಿಂತೆ, ಎಲ್ಲಿ ಬಿದ್ದುಬಿಡ್ತಾನೋ ಅಂತ ಹೇಳಿ. ನನಗೂ ಅಷ್ಟೇ ಹೊರಗಡೆ ಜಾಸ್ತಿ ಕರ್ಕೊಂಡು ಹೋಗೋಕೆ ಬಿಡಲ್ಲ, ಎಲ್ಲಿ ಮೊಮ್ಮಗ ಬಿದ್ದುಬಿಡ್ತಾನೆ ಅಂತ ಹೇಳಿ. ಅವರು ಹಾಗೆ ತುಂಬ ಕೇರ್ ಮಾಡ್ತಾರೆ. ಅವ್ರು ಚೆನ್ನಾಗಿ ನೋಡ್ಕೊಳ್ಳೋ ಅಷ್ಟು ಯಾರು ಅಷ್ಟು ಚೆನ್ನಾಗಿ ನೋಡ್ಕೊಳ್ಳಲ್ಲ, ಅಷ್ಟು ಚೆನ್ನಾಗಿ ಪಾಪುನ ನೋಡ್ಕೊತಾರೆ. ಇವಾಗಲೂ ಕೂಡ ಹಂಗೆ, ಎಲ್ಲಾದರೂ ಹೊರಗಡೆ ಹೋದರೆ ಸಾಕು ಅವ್ನು ಹಿಂದೆನೇ ಇರ್ತಾರೆ. ಅವನಿಗೆ ಒಂಚೂರು ನೋವಾದರೆ ಇವರಿಗೆ ಜಾಸ್ತಿ, ಅದಕ್ಕಿಂತ ಡಬಲ್ ನೋವಾಗುತ್ತೆ. ಅಳ್ತಾನೆ ಇರ್ತಾರೆ. ಅವನ್ನ 1 ನಿಮಿಷ ಬಿಟ್ಟಿರಲ್ಲ ಅವರು, ಅಷ್ಟು ಹಚ್ಕೊಂಡು ಬಿಟ್ಟಿದ್ರು ಅವನ್ನ. ಅನ್ಶು ಅಜ್ಜ ಓಡುದೆ ಚಿಟಿಪಿಟಿ ಅಂತೇಳಿ ಬಿದ್ದ. ಎಂತ ಹಾಕಲ್ಲ ಹೇಳ್ತಾವನೆ.
ನಾನು ಅಲ್ಲಿ ತೆಗ್ದೆ ಇವಾಗ ಬಂದಿದ್ದೀವಿ ಇಷ್ಟೊತ್ತಾಗಿ. ಸ್ವಲ್ಪ ಸುತ್ತಾಡಿಬಿಟ್ಟು ಸಾಕಾಯಿತು, ಸ್ವಲ್ಪ ಕೂತ್ಕೊಂಡು ರೆಸ್ಟ್ ಮಾಡೋಣ, ಪಾಪುಗೆ ಸ್ವಲ್ಪ ನೀರು ಕುಡಿಸ್ಕೊಂಡು ಅಂಥೇಳಿ ಸ್ವಲ್ಪ ಹೊತ್ತು ಕೂತ್ಕೊಂಡ್ವಿ. ಪಾಪು ಚೋಕೋಸ್ ತಿಂತಾ ಇದ್ದ. ಯೂಶ್ವಲಿ ಕೇಳಿದರೆ ಕೊಡ್ತಾನೆ, ಒಂದೊಂದು ಸಲ ಅವನಿಗೆ ಇಷ್ಟವಾಗಿರೋ ಜೆಮ್ಸ್ ಎಲ್ಲ ಕೊಡೋದೇ ಇಲ್ಲ. ಇವಾಗ ಕೇಳಿದೆ ನೋಡೋಣ ಕೊಡ್ತಾನೆ ಅಂತೇಳಿ ಕೊಟ್ಟ. ಅವನ ಅಜ್ಜಿನೂ ಕೂಡ ಕೇಳ್ತಾಯಿದ್ರು. ಕೊಡ್ತಾನೆ, ಅವನಿಗೆ ಕೊಡೋ ಮನಸ್ಸಿದೆ. ಕೆಲವೊಂದು ಅವನಿಗೆ ತುಂಬ ಇಷ್ಟ ಆಗಿಬಿಡುತ್ತಲ್ಲ, ಆವಾಗ ಕೊಡ್ತಾನೆ ಅಂಥೇಳಿ ಹತ್ರ ಹೋಗ್ತಾನೆ, ಆಮೇಲೆ ವಾಪಸ್ ತೊಗೊಂಡ್ಬಿಡ್ತಾನೆ. ಹಿಂಗೆ ಆಟಾಡಿಸ್ತಾ ಇರ್ತಾನೆ. ನನಗೂ ಕೂಡ ಬೇಕಿರಲಿಲ್ಲ, ಸುಮ್ಮನೆ ಕೇಳ್ತಾ ಇದ್ದೆ ಕೊಡ್ತಾನೆ ಇಲ್ವಾ ನೋಡು ಅಂಥೇಳಿ ಕೊಡ್ತಾ ಇದ್ದ. ಆಮೇಲೆ ಚೆಲ್ಲೋದು ಹಿಂಗೆಲ್ಲ ಮಾಡ್ತಾಯಿದ್ದ. ಅವ್ನ ಡ್ಯಾಡಿಗೂ ಬೇಕಾ ಅಂತ ಹೇಳಿ ಕೇಳಿ ಅಂತ ಹೇಳಿದೆ. ಅದಕ್ಕೆ ಕೊಡ್ತೀನಿ ಅಂಥೇಳಿ ಅವನು ಎದ್ದು ಹೋದ. ಆವಾಗ ಎಷ್ಟು ಥರದ ರೋಸಸ್ ಇದೆ ಇಲ್ಲಿ ನೋಡಿ, ಒಂದಕ್ಕಿಂತ ಒಂದು ತುಂಬಾ ಚೆನ್ನಾಗಿತ್ತು. ಡಿಫ್ರೆಂಟ್ ಗುಲಾಬಿ ಹೂಗಳನ್ನು ಇಲ್ಲಿ ನೆಟ್ಟಿದ್ರು. ಎಲ್ಲ ಥರ ರೋಸಸ್ ಇದೆ ನೋಡಿ. ಇಲ್ಲಿಂದ ಕರೆಕ್ಟಾಗಿ ಕಾಣಿಸುತ್ತೆ. ಇಲ್ಲಿ ನಾವು ಕಬ್ಬನ್ ಪಾರ್ಕಿಗೆ ಬಂದಿರೋದು. ಎಷ್ಟು ಚೆನ್ನಾಗಿದೆ ನೋಡಿ, ಇಲ್ಲಿಂದ ಕ್ಲಿಯರಾಗಿ ಕಾಣುತ್ತೆ. ಅಲ್ಲಿ ತನಕ ಇದೆ. ದೊಡ್ಡ ಅಲ್ಲ ಬಾಬು ಟಾಮಿ ದಿಲೆ ಟಾಮಿ ನಾಟಕ ಮಾಡೋದು ನೋಡು, ಬಿಡ್ಲಿ ಅಂತ ಎಮ್ಮೆ ಅಂತ. ಬುಚ್ಚಿ ಬಂದ್ಬೇಕು ಮುಟ್ಟನ ಕುಟ್ಟು ಇದಾಯ್ಕೋಟ. ಬಲಿ ಏ ನಾನು ಅಂಶು ಜೋಡಿ ಅಲ್ಲ ಅಂಶು. ಒಂದೊಂದು ಸಲ ಮಮ್ಮಿ ನೆನಪಾಗ್ತಾರೆ ಅವನಿಗೆ. ಅವಾಗ ಅಮ್ಮ ಎತ್ಕೊಳ್ಳಿ ಅಂತ ಹೇಳ್ತಾನೆ, ಅವಾಗ ಎತ್ಕೊಳ್ಳೇಬೇಕು. ಇಲ್ಲ ಅಂತ ಹೇಳಿದ್ರೆ ಅಲ್ಲೇ ಮಲಗಿಬಿಡ್ತಾನೆ, ಅಷ್ಟು ಹಠ ಮಾಡ್ತಾನೆ ಅವಾಗ. ಏ ಅಂಶು ಇಂಜುವಲೆ ಸುಮ್ಮನೆ ಇದ್ದೆ, ಸೀದಾ ಓಡ್ತಾನೆ ಇದ್ದ. ಸಾಕಾಯ್ತು ನಾನು ಏನು ಸಾಕಾಯ್ತು ಓಡಿದ್ದು ಫ್ರೆಂಡ್ಸ್. ಇವನು ಅಲ್ಲಿ ತನಕ ಹೋಗಿದ್ದ, ಸಾಕಾಯ್ತು ಓಡ್ಕೊಂಡು ಹೋದೆ. ಡ್ಯಾಡಿ ಬಲೂನ್ ಏನೋ ಮಾರ್ತಾಯಿದ್ರು, ತೊಗೊಂಡು ಬರೋಣ ಅಂತ ಹೋಗಿದ್ದಾರೆ. ಮಕ್ಕಳಿಗೆ ಆಡಲಿಕ್ಕೆ ಆಟ ಸಾಮಾನು ಥರದ್ದೆಲ್ಲ ಬಂದಿತ್ತು, ನೋಡ್ಕೊಂಡು ಬರ್ತೀನಿ ಅಂತ ನನ್ನ ಹಸ್ಬೆಂಡ್ ಹೋದರು, ಏನಾದರೂ ಪಾಪುಗೆ ತರ್ತೀನಿ ಅಂತ ಹೇಳಿ. ಬಟ್ ತುಂಬ ಕಾಸ್ಟ್ಲಿ ಹೇಳ್ತಾಯಿದ್ರು. 30 ರುಪೀಸ್ಗೆಲ್ಲ ಬಬಲ್ಸ್ ಇದೆಲ್ಲ ಬರುತ್ತಲ್ವ, ಅದೆಲ್ಲ 150 ರುಪೀಸ್ ಹೇಳ್ತಾಯಿದ್ರು. ನಾನು ಅದಕ್ಕೆ ಬೇಡ ಅಂತ ಹೇಳಿದೆ. 150 ರುಪೀಸ್ ಕೊಟ್ಟು ತಗೊಳ್ಳೋದಕ್ಕಿಂತ ಹೊರಗಡೆನೇ ತೊಗೊಳ್ಬೋದು, ಕಡಿಮೆ ಸಿಗುತ್ತೆ. ಇಲ್ಲಿ ಯಾಕೆ ಡಬಲ್ ಕೊಡಬೇಕು ಅಂತ ತಗೊಂಡಿಲ್ಲ. ಅನ್ಶು ಕುಟ್ಟುಟ್ಟು ಅವ್ರ ಡ್ಯಾಡಿ ಹಿಂದಿಂದ ಹೋಗ್ತಿದ್ದಾರೆ ನೋಡಿ, ಗೊತ್ತಿಲ್ಲ ನನಗೆ. ಕುಟ್ಟುಟ್ಟು 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 ಹೆಂಗಿದೆ ನೋಡಿ, ಫುಲ್ ನಿಂತಿಲ್ಲ ಫ್ರೆಂಡ್ಸ್. ನೋಡಿ ಎಲ್ಲಿ ಹೋಗ್ತಿದ್ದಾನೆ ನೋಡಿ, ಅವನು ಅಲ್ಲಿ ಓಡ್ತಾ ಇದ್ದಾನೆ ನೋಡಿ, ಎಲ್ಲಿ ಓಡ್ತಿದ್ದಾನೆ ನೋಡಿ. ಅಲ್ಲಿ ನೋಡಿ ಅವ್ರ ಡ್ಯಾಡಿ ಹೆಂಗೆ ಬೇಕು ನೋಡಿ, ಹೆಂಗೆ ಓಡ್ತಾನೆ. ಅಮ್ಮ ಅಲ್ಲಿ ನೋಡಮ್ಮ, ಗಣಪತಿ ಬಪ್ಪ ಮೋರಿಯ ಚೌತಿ ಮುಗೀತಾದ್ರು ನೋಡಿ.
मम्मी डैडी क्या करेंगे बेटा ತಿಂತಿದ್ದೀರಾ ಮಗನ? ಗಣಪತಿ ಗಣಪತಿ ಏ ಅನ್ಶು ನನಗೆ ಸಾಕಾಯ್ತ್ಕೊಂಡು ಓಡಿ ಓಡಿ ಉಂಡೆ ಇದೆ ಅಲ್ಲಿ ಉಂಡೆ ಇದೆ ಅಲ್ಲಿ ಬನ್ನಿ. ಏ ಅನ್ಶು ಏನು ಪಾಪ ಬಾಯ್ ಅನ್ಶು ಬಾಯ್ ಬಲೆ ಪೈ. ನಾವು ಬಾಯಿ ಮಾಡ್ತಾಯಿದ್ವಿ ಬರ್ತಾನ ಇಲ್ವಾ ನೋಡೋಣ ಅಂತ ಹೇಳಿ. ಅವನು ಬಾಯಿ ಮಾಡ್ತಾಯಿದ್ದ, ಬರೋ ಥರನೇ ಇರಲಿಲ್ಲ. ಅದಾದಮೇಲೆ ಅವ್ರ ಡ್ಯಾಡಿ ಹೋಗಿ ಎತ್ಕೊಂಡು ಬಂದರು. ಬರಲ್ಲ ಅಂತ ಹಠ ಮಾಡ್ತಾಯಿದ್ದ, ಆಮೇಲೆ ಎತ್ಕೊಂಡು ಬಂದರು. ಆಮೇಲೆ ಸ್ವಲ್ಪ ಹೊತ್ತಿಗೆ ಸುಮ್ಮನಾಗ್ಬಿಟ್ಟ. ಹೀಗೇ ಕೂತ್ಕೊಳ್ಳಲ್ಲ, ನಿಂತಲ್ಲಿ ನಿಂತ್ಕೊಳ್ಳಲ್ಲ, ಅವನ ಹಿಂದೆ ಓಡಾಡ್ತಾನೆ ಇರಬೇಕು. ಕೇಳಲ್ಲ, ಜೋರಾಗಿ ಹಿಡ್ಕೊಂಡ್ರೆ ಹಠ ಮಾಡ್ತಾನೆ. ಅವ್ರ ಡ್ಯಾಡಿಗೆ ಪಾಪು ಅಂದ್ರಾಯ್ತು, ಪಾಪುಗೆ ಹಾಗೆ ಡ್ಯಾಡಿ ಅಂತ ಹೇಳಿದ್ರೆ ಆಯಿತು. ಹೀಗೆ ನೋಡಿ ಅಪ್ಪ ಮಗ ಹೊರಗಡೆ ಹೋದಂಗೆಲ್ಲ ಹಿಂಗೇ ಎತ್ಕೊಂಡಿರ್ತಾರೆ. ಪಾಪಗೂ ಕೂಡ ಖುಷಿಯಾಗತ್ತೆ ಡ್ಯಾಡಿ ಹಿಂಗೆ ಎತ್ಕೊಳ್ಳೋದು ನೋಡಿ. ಬಾಬು ಆಂಶ್ ಬನ್ನಿ, ಆಯಿತು ಬನ್ನಿ. ಇಲ್ಲೊಂದು ಬಾಬು ಏ ಬೀಳುಕಿದ್ದ ಮಮ್ಮ. ಸೆಕೆಂಡ್ ಕೊಡಿ ಅನ್ಶು. ಸೆಕೆಂಡ್ ಗುಡಿ ಬಾಬು ಸೆಕೆಂಡ್ ಏನವು ಆಟಾಡ ಸಿಕ್ಕಿದ್ರೆ ಕರ್ಕೊಂಡು ಏನವು ಬಾಯ್ ಮಾಮಲೆ ಪೈ ಬಾಯ್ ಮಾಮಲೆ ಪೈ ಅನ್ಶು ಬಾಯ್ ಮಾಮಲೆ ಬಾಯ್ ಮಾಮಲೆ ಪೈ ಬಾಯ್ ಮಾಮಲೆ ಪೈ ಹಾಂ ಪೈ ಬಾಹುಡಿ ಆಗಲೇ ಗೊತ್ತಾ ಗೊತ್ತಿ ಸೈಕಲ್ ಮನೆಗೆ ಬಂದ್ವಿ. ಸ್ವಲ್ಪ ಟಯರ್ಡ್ ಆಗಿತ್ತು, ರೆಸ್ಟ್ ಮಾಡಿ ಫ್ರೆಶ್ ಅಪ್ ಆಗಿ ಊಟ ಮಾಡ್ತಾಯಿದ್ವಿ. ಮಧ್ಯಾಹ್ನನೇ ನಾನು ಫಿಶ್ ಫ್ರೈ ಮಾಡಿ ಹೋಗಿದ್ದೆ, ಹಾಗೆ ಹೆಸರು ಕಾಳು ಸುಕ್ಕ ಮಾಡಿದ್ದೆ, ಬಾಯ್ಲ್ಡ್ ಎಗ್ ಇತ್ತು. ಇದು ಟ್ಯೂಸ್ಡೇ ಮಾರ್ನಿಂಗ್ ಬ್ರೇಕ್ಫಾಸ್ಟಿಗೆ ನಾನಿಲ್ಲಿ ಪುಂಡಿ ಮಾಡಿದ್ದೆ. ಸ್ವಲ್ಪ ಅಕ್ಕಿ ರವೆ ಇತ್ತು, ಯಾಕೆ ಪುಂಡಿ ಮಾಡಬಾರ್ದು ಅಂತ ಹೇಳಿ ಅನಿಸ್ತು, ಹಾಗಾಗಿ ಪುಂಡಿನ ಪ್ರಿಪೇರ್ ಮಾಡಿದ್ದೆ. ಹಾಗೆಯೇ ಮಿಕ್ಸ್ಡ್ ವೆಜಿಟೇಬಲ್ ಸಾಂಬಾರು ಕೂಡ ಮಾಡಿದ್ದೆ, ತುಂಬ ಚೆನ್ನಾಗಿತ್ತು. ಇದು ನೆಕ್ಸ್ಟ್ ಡೇ ವೆಡ್ನೆಸ್ಡೇ ನಾನು ರಾಗಿ ಅಂಬ್ಲಿಯನ್ನು ಪ್ರಿಪೇರ್ ಮಾಡಿದೆ ಫಸ್ಟು. ಯಾಕಂದರೆ ನಾನೀಗ ಎವ್ರಿಡೇ ರಾಗಿ ಅಂಬ್ಲಿಯನ್ನು ಕುಡಿತಾ ಇದ್ದೀನಿ. ಹಾಗಾಗಿ ರಾಗಿ ಅಂಬ್ಲಿಯನ್ನು ಪ್ರಿಪೇರ್ ಮಾಡಿಬಿಟ್ಟು ವೆಜ್ ಬಿರಿಯಾನಿ ಮಾಡೋಣ ಅಂತ ಹೇಳಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಸ್ವಲ್ಪ ಫಾಸ್ಟ್ ಫಾರ್ವರ್ಡಲ್ಲಿ ಇಟ್ಟಿದ್ದೀನಿ, ಬಿಕಾಸು ತುಂಬ ಸ್ಲೋ ಆಗಿಬಿಡುತ್ತೆ ಅಂತ ಹೇಳಿ. ಗಡಿಬಿಡಿಯಲ್ಲಿ ಇರ್ತೀನಿ, ಆಮೇಲೆ ಎಲ್ಲ ರೆಸಿಪಿನ ಶೂಟ್ ಮಾಡೋಕ್ಕೆ ಅರ್ಲಿ ಮಾರ್ನಿಂಗ್ ನನಗೆ ಟೈಮ್ ಸಿಗಲ್ಲ. ಕೆಲವೊಂದು ಟೈಮು ಫ್ರೀ ಇದ್ದರೆ ಮಾಡ್ತೀನಿ, ಇಲ್ಲ ಅಂತ ಹೇಳಿದರೆ ಶೂಟ್ ಮಾಡೋಕ್ಕೆ ಹೋಗಲ್ಲ. ನನ್ನ ಹಸ್ಬೆಂಡ್ ಹೇಳಿದರು ನನಗೆ ಮಧ್ಯಾಹ್ನಕ್ಕೂ ಅದೇ ಮಾಡಿಕೊಡು ಅಂತ ಹೇಳಿ. ನನಗೆ ಆಫೀಸಲ್ಲಿ ಟೀಮ್ ಲಂಚ್ ಇತ್ತು, ಹಾಗಾಗಿ ನಾನು ಬಾಕ್ಸ್ ತೊಗೊಂಡು ಹೋಗಿರಲಿಲ್ಲ. ನಾನು ರಾಗಿ ಅಂಬ್ಲಿ ಕುಡಿದೆ, ಹಾಗೆ ವೆಜ್ ಬಿರಿಯಾನಿ ಕೂಡ ಪ್ರಿಪೇರ್ ಮಾಡಿದ್ದೆ. ತುಂಬ ಚೆನ್ನಾಗಿ ಬಂದಿತ್ತು. ಸ್ವಲ್ಪ ಡಿಫ್ರೆಂಟಾಗಿ ಟ್ರೈ ಮಾಡಿದ್ದೆ.
ನಾನು ಸಮ್ಟೈಮ್ಸ್ ರಾಗಿ ಅಂಬಲಿ ಕುಡ್ಕೊಂಡು ಹೋಗ್ತೀನಿ, ಬಾಕ್ಸಿಗೆ ಇಟ್ಕೊಂಡು ಹೋಗ್ತೀನಿ ತಿಂಡಿನ. ಬ್ರೇಕ್ ಟೈಮಲ್ಲಿ ತಿಂತೀನಿ. ಇಲ್ಲ ಅಂತ ಹೇಳಿದರೆ ರಾಗಿ ಅಂಬಲಿ ಕುಡಿದು ಒಂದು ಹಾಫ್ ಆನ್ ಅವರ್ ಆದಮೇಲೆ ಹೇಗೂ ರೆಡಿಯಾಗಿರ್ತೀನಲ್ವ, ಹೋಗೋ ಟೈಮಿಗೆ ಸ್ವಲ್ಪ ಪ್ಲೇಟಿಗೆ ಹಾಕ್ಕೊಂಡು ತಿಂದುಕೊಂಡು ಹೋಗ್ತೀನಿ. ಹೀಗೆ ಇರುತ್ತೆ ನನ್ನ ರೂಟೀನ್ಸು. ಈಗ ನನ್ನ ಹಸ್ಬೆಂಡಿಗೆ ಪ್ಲೇಟಿಗೆ ಹಾಕ್ಕೊಡ್ತಾ ಇದ್ದೀನಿ. ಅವರಿಗೆ ಬಿಸಿ ಬಿಸಿಯಾಗಿ ಈ ಥರ ರೈಸ್ ಐಟಮ್ ಮಾಡಿಕೊಟ್ರೆ ಅವರಿಗೆ ತುಂಬಾ ಇಷ್ಟ ಆಗುತ್ತೆ. ನಾನು ಕೂಡ ಸ್ವಲ್ಪ ತಿಂದ್ಕೊಂಡು, ನಾನು ಅವತ್ತು ಬಾಕ್ಸ್ ತೊಗೊಂಡು ಹೋಗಿಲ್ಲ, ಸ್ವಲ್ಪ ತಿಂದ್ಕೊಂಡು ಹಾಗೆಯೇ ಆಫೀಸಿಗೆ ಹೊರಟೆ. ಆಫೀಸಿಗೆ ಸ್ವಲ್ಪ ವರ್ಕನ್ನು ಮಾಡಿಬಿಟ್ಟು ಆಮೇಲೆ ಟೀಮ್ ಲಂಚ್ಗೆ ಅಂತೇಳಿ ಹೊರಗಡೆ ಹೊರಟ್ವಿ. ತುಂಬ ಬಿಸಿಲಿತ್ತು ಹೊರಗಡೆ. ಯಾಕೋ ಗೊತ್ತಿಲ್ಲ, ಬ್ಯಾಂಗ್ಳೂರಲ್ಲಿ 1 ವೀಕಿಂದ ತುಂಬಾ ಬಿಸಿಲಿರ್ತಾಯಿತ್ತು. ಅದಾದಮೇಲೆ ನೆಕ್ಸ್ಟು ಅನ್ಲಿಮಿಟೆಡ್ ಬಫೆಟಿಗೆ ಹೋದ್ವಿ. ವೆಜ್ಜು ನನಗೆ ಯಾಕೋ ವರ್ತಿಲ್ಲ ಅಂಥೇಳಿ ಅನಿಸ್ತು, ಬಟ್ ನಾನ್ ವೆಜ್ಜು ತುಂಬ ವರ್ತಿತ್ತು. ಸ್ಟಾರ್ಟರು ಹಾಗೆ ಡೆಸರ್ಟು ಇತ್ತು. ಡೆಸರ್ಟ್ ಮತ್ತು ಸ್ಟಾರ್ಟು ತುಂಬ ಚೆನ್ನಾಗಿತ್ತು. ನಾನಂತೂ ಫುಡ್ಡನ್ನು ಎಂಜಾಯ್ ಮಾಡಿದೆ, ವರ್ತಿತ್ತು ಅಂತೇಳಿ ಅನಿಸ್ತು. ಅದಾದಮೇಲೆ ಚಾಟ್ಸ್ ಕೂಡ ಇತ್ತು. ನಾವು ದಹಿ ಪುರಿ ತೊಗೊಂಡ್ವಿ. ದಹಿ ಪುರಿನೂ ಕೂಡ ಹಾಗೆ ತುಂಬಾ ಚೆನ್ನಾಗಿತ್ತು, ನಮ್ಮೆಲ್ಲರಿಗೂ ಇಷ್ಟ ಆಯಿತು. ಅದಾದಮೇಲೆ ಅಗೇನ್ ಆಫೀಸಿಗೆ ಹೋಗಿ ವರ್ಕನ್ನು ಕಂಪ್ಲೀಟ್ ಮಾಡಿಬಿಟ್ಟು ನನ್ನ ಹಸ್ಬೆಂಡ್ ನನ್ನ ಪಿಕ್ ಮಾಡಿದರು ಸಂಜೆ. ಮಾರ್ನಿಂಗ್ ನಾನು ಕ್ಯಾಬಲ್ಲಿ ಹೋಗ್ತೀನಿ, ಈವ್ನಿಂಗು ನನ್ನ ಹಸ್ಬೆಂಡ್ ಪಿಕ್ ಮಾಡ್ತಾರೆ. ಇದು ಸಂಡೇ ವಿಡಿಯೋ, ಸೆಪ್ಟೆಂಬರ್ 22. ನಮ್ಮ ಮನೆ ಹತ್ತಿರ ಗಣಪತಿನ ಕೂರಿಸಿದ್ರು. ಇವತ್ತು 3ನೇ ದಿನ ಗಣಪತಿನ ವಿಸರ್ಜನೆ ಮಾಡಲಿಕ್ಕೆ ಕರ್ಕೊಂಡು ಹೋಗ್ತಾಯಿದ್ರು. ಡ್ಯಾನ್ಸ್ ಎಲ್ಲ ಮಾಡಿಕೊಂಡು ತುಂಬ ಚೆನ್ನಾಗಿತ್ತು. ಗಾಯ್ಸ್, ನಾನು ಈ ವಿಡಿಯೋಸ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಪ್ಲೀಸ್ ನನ್ನ ವೀಡಿಯೋಸ್ನ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ. ನಾನು ಇನ್ನು ನಿಮಗೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ. ಎಲ್ಲರಿಗೂ ಟೇಕ್ ಕೇರ್, ಬಾಯ್.